ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತು ನಾನು ಸೌದತ್ತಿಗೆ ಹೊರಟಿರುವೆ. ನಿಮಗಂತೂ ಗೊತ್ತೇ ಇದೆ, ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಂದಿರಕ್ಕೆ ತುಂಬಾನೇ ಫೇಮಸ್ ಆಗಿದೆ. ಸೊ ನಾನು ನನ್ನ ಪರ್ಸನಲ್ ಕೆಲಸಕ್ಕಾಗಿ ಸೌದತ್ತಿ ಸಿಟಿಗೆ ಹೊರಟಿರುವೆ. ನನ್ನ ಕೆಲಸ ಆದ ನಂತರ ನನಗೆ ಸಿಕ್ಕಾಪಟ್ಟೆ ಟೈಮ್ ಉಳಿಯುತ್ತೆ. ಸೊ ನನ್ನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ನಾನು ಸೌದತ್ತಿಯ ಶ್ರೀ ಯಲ್ಲಮ್ಮ ದೇವಿ ಮಂದಿರದ ದರ್ಶನವನ್ನು ಪಡೆದುಕೊಳ್ಳುವನಿದ್ದೇನೆ. ಅದಾದ ನಂತರ ಅಲ್ಲಿಂದ ನವಿಲ್ ತೀರ್ಥ ಡ್ಯಾಮಿಗೆ ಮತ್ತು ಸೊಗಲದ ಶ್ರೀ ಸೋಮನಾಥೇಶ್ವರ ಮಂದಿರಕ್ಕೂ ಕೂಡ ವಿಸಿಟ್ ಮಾಡುವನಿದ್ದೇನೆ. ಸೊ ಇದೇ ಒಂದು ಅಮೇಜಿಂಗ್ ಡೆವೋಷನಲ್ ಟ್ರಾವೆಲ್ ಜರ್ನಿಯನ್ನು ಇವತ್ತಿನ ಲಾಗ್ದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡುವನಿದ್ದೇನೆ. ಸೊ ಯಾಕೆ ತಡ, ಲೆಟ್ಸ್ ಬಿಗಿನ್. ನೀವೀಗ ಡ್ಯಾಶ್ ಬೋರ್ಡ್ನಲ್ಲಿ ನೋಡ್ಬೋದು, ಸಮಯ ಮುಂಜಾನೆ 4:15 ಆಗೋಕ್ಕೆ ಬಂದಿದೆ. ಇನ್ನು ನಮಗೆ ಇಲ್ಲಿಂದ ನಮ್ಮ ಡೆಸ್ಟಿನೇಷನನ್ನು ರೀಚ್ ಆಗಬೇಕಂತಂದರೆ 164 ಕಿಲೋಮೀಟರ್ ಡ್ರೈವ್ ಮಾಡಬೇಕಾಗತ್ತೆ. ಸೊ ಟೋಟಲ್ ಆಗಿ 3 ಗಂಟೆ 17 ನಿಮಿಷ ಬೇಕಾಗತ್ತೆ. ಸೊ ತಡ ಮಾಡೋದು ಬೇಡ, ಬೇಗನೆ ಇಲ್ಲಿಂದ ಮೂವ್ ಆಗೋಣ. ಎಷ್ಟು ಬೆಳಗ್ಗೆ ಯಾರು ಎದ್ದೇಳ್ತಾರೆ ಗುರು? ಹೀಗಾಗಿ ಕತ್ತಲಿನ ನಿರವ ಮೌನ ಆವರಿಸಿತ್ತು. ಕೊರೆಯುವ ಚಳಿ ಇರುವುದರಿಂದ ಸುಡೋ ಸೂರ್ಯ ತಪ್ಪಗೆ ಎಲ್ಲೋ ಮಲಗಿದ್ದ ಅಂತನ್ಸತ್ತೆ. ಸೂರ್ಯೋದಯ ಸ್ವಲ್ಪ ಲೇಟಾಗಿಯೇ ಕಾಣಿಸಿತು. ಜೀರೋ ಟ್ರಾಫಿಕ್ ಇರುವುದರಿಂದ ಡ್ರೈವ್ ಮಾಡಲು ಮಜಾ ಬಂತು. ಇದು ನವಿಲು ತೀರ್ಥ ಡ್ಯಾಮ್ನ ಬ್ಯಾಕ್ ವಾಟರ್ ಆಗಿದೆ. ಇದಕ್ಕೆ ಮಲಪ್ರಭಾ ಡ್ಯಾಮ್ ಅಂತಲೂ ಕರೆಯುತ್ತಾರೆ, ರೇಣುಕಾ ಸಾಗರ್ ಅಂತಲೂ ಕರೆಯುತ್ತಾರೆ. ಇದು ಸೌದತ್ತಿ ಸಿಟಿಗೆ ಮುಖ್ಯ ಪ್ರವೇಶ ದ್ವಾರವಾಗಿದೆ. ಇದರ ಹಿಂದೆ ಒಂದು ಸಣ್ಣ ವಾಟರ್ಫಾಲ್ಸ್ ಕಾಣಿಸಿತು. ಸಣ್ಣದಾದರೂ ಸುಂದರವಾಗಿದೆ. ಮೂರುವರೆ ಗಂಟೆ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿ ನಾನೀಗ ನನ್ನ ಟಾರ್ಗೆಟ್ ಡೆಸ್ಟಿನೇಷನ್ ಅನ್ನು ಬಂದು ತಲುಪಿರುವೆ. ಸೊ ನಾನೀಗ ಜೋಗುಳ ಬಾವಿಯ ಹತ್ತಿರ ಇರುವೆ. ಬನ್ನಿ ನಾವು ಜೋಗುಳ ಬಾವಿಯನ್ನು ನೋಡ್ಕೊಂಡು ಬರೋಣ. ಇದೇ ಜೋಗುಳ ಬಾವಿ. ಇದು ನವಿಲು ತೀರ್ಥ ಡ್ಯಾಮ್ನ ಬ್ಯಾಕ್ ವಾಟರ್ನಲ್ಲೇ ಇದೆ ಅಂತ ಅನಿಸುತ್ತೆ. ಸೌದತ್ತಿ ಯಲ್ಲಮ್ಮನಿಗೆ ಬರುವ ಭಕ್ತರ ಒಂದು ರೂಢಿ ಏನಪ್ಪ ಅಂತಂದರೆ, ಅವರು ದೇವಿಗೆ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಜೋಗುಳ ಬಾವಿಗೆ ಬರ್ತಾರೆ. ಇಲ್ಲಿ ತಮ್ಮ ಕೈಕಾಲುಗಳನ್ನು ಸ್ವಚ್ಛಗೊಳಿಸಿಕೊಂಡು, ಇಲ್ಲವೇ ಸ್ನಾನ ಮಾಡೋದಿದ್ರೆ ಸ್ನಾನ ಮಾಡಿ, ಹೊಸ ಬಟ್ಟೆಗಳನ್ನು ಧರಿಸಿ ಜೋಗುವ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿರುವ ಸತ್ಯಮ್ಮ ದೇವಿಯ ದರ್ಶನವನ್ನು ಪಡೆದುಕೊಂಡು ಅನಂತರ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಹೋಗುತ್ತಾರೆ ಅಂತ ನನ್ನ ಗೆಳೆಯ ಹೇಳಿದ. ನಾನು ಅವನ ಟಿಪ್ಸನ್ನೇ ಫಾಲೋ ಮಾಡ್ತಾ ಇರುವೆ. ನಾನೀಗ ಜೋಗುಳ ಬಾವಿಯಿಂದ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದು ತಲುಪಿರುವೆ. ಜೋಗುಳ ಬಾವಿಯಿಂದ ಈ ದೇವಸ್ಥಾನ ಒಂದು 3-4 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಸೌದತ್ತಿ ಸಿಟಿಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಔಟ್ಸೈಡ್ನಲ್ಲಿದೆ. ಸೌದತ್ತಿ ಸಿಟಿಯಿಂದ ಔಟ್ಸೈಡ್ನಲ್ಲಿ ಒಂದು ದೊಡ್ಡ ಗುಡ್ಡದ ಮೇಲೆ ಈ ಯಲ್ಲಮ್ಮನ ದೇವಸ್ಥಾನವಿದೆ. ಅದಕ್ಕಾಗಿಯೇ ಈ ಏರಿಯಾಗೆ ಯಲ್ಲಮ್ಮನ ಗುಡ್ಡ ಅಂತ ಕರೀತಾರೆ. ಬನ್ನಿ ನಾವು ದೇವಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ. ಇದೇ ಸೌದತ್ತಿಯ ಯಲ್ಲಮ್ಮನ ಗುಡ್ಡ. ಈ ಗುಡ್ಡಕ್ಕೆ ಮೊದಲು ಸಿದ್ಧಾಚಲ ಪರ್ವತ ಅಂತ ಕರೆಯುತ್ತಿದ್ದರು. ಪುರಾಣಗಳಲ್ಲಿನ ಸೌಗಂಧಿಪುರ ಈಗ ಸೌದತ್ತಿ ಆಗಿದೆ. ನಾನು ಸೌದತ್ತಿ ಸಿಟಿಗೆ 100 ಸರ್ತಿ ಬಂದಿರುವೆ. ಇಲ್ಲಿ ನನಗೆ ಬಹಳಷ್ಟು ಗೆಳೆಯರಿದ್ದಾರೆ ಮತ್ತು ನಮ್ಮ ಟೀಚರ್ಸ್ಗಳು ಕೂಡ ಇದ್ದಾರೆ. ಬಟ್ ಮೊದಲ ಸರ್ತಿ ನಾನು ಯಲ್ಲಮ್ಮನ ಗುಡ್ಡಕ್ಕೆ ಬಂದಿರುವೆ. ಹೀಗಾಗಿ ನನಗಂತೂ ಗುಡಿಯ ಎಂಟ್ರೆನ್ಸ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಆದರೂ ಕೂಡ ಏನು ಬೇಜಾರಿಲ್ಲ, ಭಕ್ತರ ಸಂಖ್ಯೆ ಕಡಿಮೆ ಇರುವುದರಿಂದ ಬೇಗನೆ ದರ್ಶನವಾಯಿತು. ಯಲ್ಲಮ್ಮ ಅಂದರೆ ಎಲ್ಲರ ಅಮ್ಮ. ಯಲ್ಲಮ್ಮ ದೇವಿಗೆ ರೇಣುಕಾದೇವಿ ಅಂತಲೂ ಕರೆಯುತ್ತಾರೆ, ಯಲ್ಲವ್ವ ಅಂತಲೂ ಕರೆಯುತ್ತಾರೆ. ಬೇರೆ ಬೇರೆ ಹೆಸರುಗಳಿಂದ ಭಕ್ತರು ರೇಣುಕಾದೇವಿಯನ್ನು, ಯಲ್ಲಮ್ಮ ದೇವಿಯನ್ನು ಕರೀತಾ ಇರ್ತಾರೆ. ದೇವಿಗೆ ಉದೋ ಅಂತಂದರೆ ಅವರ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅನ್ನೋದು ಅವರ ನಂಬಿಕೆಯಾಗಿದೆ. ಅಕಾರ್ಡಿಂಗ್ ಟು ಮೈಥಾಲಜಿ, ರೇಣುಕಾ ಯಲ್ಲಮ್ಮ ದೇವಿ ಈಸ್ ದ ವೈಫ್ ಆಫ್ ಜಮದಗ್ನಿ ಆ್ಯಂಡ್ ಮದರ್ ಆಫ್ ಪರಶುರಾಮ.
ಗೆಳೆಯರೇ, ನಾನು ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನವನ್ನು ಪಡೆದುಕೊಂಡ್ಬಿಟ್ಟು ಈಗ ನವಿಲು ತೀರ್ಥ ಡ್ಯಾಮನ್ನು ನೋಡೋಕ್ಕೆ ಹೋಗ್ತಾ ಇರುವೆ. ನೀವು ನನ್ನ ಹಿಂದೆ ನೋಡಬಹುದು, ಈ ಡ್ಯಾಮಿನ ಬ್ಯಾಕ್ ವಾಟರ್ ಕಾಣಿಸ್ತಾ ಇದೆ. ನವಿಲು ತೀರ್ಥ ಡ್ಯಾಮನ್ನು ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಗೆಳೆಯರೇ, ನಾನು ನವಿಲು ತೀರ್ಥ ಡ್ಯಾಮನ್ನು ನೋಡೋಕ್ಕೆ ಎಂಟ್ರಿ ಗೇಟಿನ ತನಕ ಹೋಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಪಬ್ಲಿಕ್ ವಿಸಿಟ್ಗಾಗಿ ಇದು ಅನ್ಅವೈಲಬಲ್ ಆಗಿದೆ. ಬರೀ ಗೌರ್ಮೆಂಟ್ ಆಫೀಸರ್ಗಳಿಗೆ ಮಾತ್ರ ಅಲ್ಲಿ ಅಲೋವೆನ್ಸ್ ಇದೆ. ಪಬ್ಲಿಕ್ ವಿಸಿಟ್ಗೆ ಅಲೋವೆನ್ಸ್ ಇಲ್ಲ ಅಂತಂದ್ರು. ಅದಕ್ಕಾಗಿ ನಾನು ಅದನ್ನು ನಿಮಗೆ ತೋರಿಸ್ತಾ ಇಲ್ಲ. ಸೊ ಇದರ ಬದಲಿಗೆ ನಾನು ನಿಮಗೆ ಒಂದು ಹಿಸ್ಟೋರಿಕಲ್ ಆಗಿರುವ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನು ತೋರಿಸುವೆ. ಇದರ ಹೆಸರು ಏನಪ್ಪ ಅಂತಂದರೆ ಪಂಚಲಿಂಗೇಶ್ವರ ಮಂದಿರ ಮುನವಳ್ಳಿ. ಇದನ್ನು ನೋಡಿ, ಇದು ತುಂಬಾನೇ ಬ್ಯೂಟಿಫುಲ್ ಆಗಿರುವ ಟೆಂಪಲ್ ಕಾಂಪ್ಲೆಕ್ಸ್ ಆಗಿದೆ. ಮುನವಳ್ಳಿಯ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಸೌದತ್ತಿಯಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಇದು ಮಲಪ್ರಭಾ ನದಿಯ ದಡದಲ್ಲಿದೆ. ಇಲ್ಲಿ ಋಷಿ ಮುನಿಗಳು ಶಿವನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಪಂಚಲಿಂಗಗಳನ್ನು ಸ್ಥಾಪಿಸಿ ತಪಸ್ಸು ಮಾಡಿದ್ದರು ಎಂಬ ಪ್ರತೀತಿ ಇದೆ. ಅದರಿಂದಲೇ ಈ ಹಳ್ಳಿಗೆ ಮುನವಳ್ಳಿ ಅಂತ ಹೆಸರು ಬಂದಿದೆ. ಮುನವಳ್ಳಿ ಎಂದರೆ ಮುನಿಗಳು ವಾಸಿಸುವ ಹಳ್ಳಿ ಎಂದರ್ಥ. ಇಲ್ಲಿರುವ ಪಂಚಲಿಂಗೇಶ್ವರ ದೇವಸ್ಥಾನ 8 ಸಣ್ಣ ಸಣ್ಣ ಮಂದಿರಗಳ ಒಂದು ಸುಂದರ ದೇವಾಲಯ ಸಂಕೀರ್ಣವಾಗಿದೆ. ಇಲ್ಲೊಂದು ಶಿಲಾಶಾಸನವೂ ಕೂಡ ಇದೆ. ದೇವಗಿರಿಯ ಯಾದವರ ಕಾಲದಲ್ಲಿ ಈ ಮಂದಿರದ ನಿರ್ಮಾಣವಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಇದೊಂದು ಸುಂದರ ಐತಿಹಾಸಿಕ ಧಾರ್ಮಿಕ ಸ್ಥಳವಾಗಿದೆ. ಸೊ ನಿಮಗೆ ಟೈಮ್ ಸಿಕ್ಕಾಗ ನೀವಿಲ್ಲಿ ಬರ್ಬೋದು. ಡೋಂಟ್ ಮಿಸ್ ಇಟ್. ಈಗ ನಾನು ಸೊಗಲದ ಶ್ರೀ ಸೋಮನಾಥ ಮಂದಿರವನ್ನು ನೋಡೋಕೆ ಹೋಗ್ತಾ ಇರುವೆ. ಸೊಗಲ ಕೂಡ ಒಂದು ಸುಂದರವಾಗಿರುವ ಡೆವೋಷನಲ್ ಪ್ಲೇಸ್ ಆಗಿದೆ. ಹಿಂದಿನ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಸುಗೋಲ ಎಂಬ ಮುನಿ ಇದ್ದರು. ಹೀಗಾಗಿಯೇ ಈ ಜಾಗಕ್ಕೆ ಸೊಗಲ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಈ ಕ್ಷೇತ್ರದ ಆರಂಭದಲ್ಲೇ ನಿಮಗೊಂದು ಜಲಪಾತ ನೋಡಲು ಸಿಗುತ್ತೆ. ಇದು ಸೀಸನಲ್ ವಾಟರ್ಫಾಲ್ಸ್ ಆಗಿದೆ. ಮಳೆಗಾಲದಲ್ಲಿ ಮಾತ್ರ ಹೆಚ್ಚಿಗೆ ನೀರಿರುತ್ತೆ ಇದರಲ್ಲಿ. ಮಿಕ್ಕ ಸಮಯದಲ್ಲಿ ನೀರು ಸ್ವಲ್ಪ ಕಮ್ಮಿ ಇರುತ್ತೆ. ಇಲ್ಲಿರುವ ಈ ದೊಡ್ಡ ಗುಡ್ಡದ ಮೇಲೆ ಒಂದು ಪುರಾತನ ಸೋಮೇಶ್ವರ ಮಂದಿರವಿದೆ. ಅಲ್ಲಿಗೆ ಹೋಗೋಕೆ ಬಹಳಷ್ಟು ಮೆಟ್ಟಿಲುಗಳನ್ನೇರಬೇಕಾಗುತ್ತದೆ. ನಿಸರ್ಗದ ಸೌಂದರ್ಯದ ಮುಂದೆ ಬೇರೆ ಯಾವುದೇ ಸೌಂದರ್ಯವಿಲ್ಲ. ಇದೇ ಪುರಾತನ ಸೋಮೇಶ್ವರ ಮಂದಿರ. ಪುರಾಣಗಳ ಪ್ರಕಾರ ಇದೇ ಸೊಗಲ ಕ್ಷೇತ್ರದಲ್ಲಿ ಶಿವ ಹಾಗೂ ಪಾರ್ವತಿಯರ ಮದುವೆಯಾಗಿದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಇಲ್ಲಿ ಬಹಳಷ್ಟು ಜನ ಭಕ್ತರು ವಿಸಿಟ್ ಮಾಡುತ್ತಾರೆ. ಇದೊಂದು ಡೆವೋಷನಲ್ ಪ್ಲೇಸ್ ಕೂಡ ಆಗಿದೆ ಮತ್ತು ಟೂರಿಸ್ಟ್ ಪ್ಲೇಸ್ ಕೂಡ ಆಗಿದೆ. ಬೆಳಗಾವಿ ಸಿಟಿಯಿಂದ ಇದು 1 ಗಂಟೆಯ ಡ್ರೈವ್ ಅಷ್ಟೇ. ನಮ್ಮ ಬೆಳಗಾವಿಯ ಜನರಿಗೆ ಇದೊಂಥರ ಪಿಕ್ನಿಕ್ ಸ್ಪಾಟ್ ಆಗಿದೆ. ಸೊಗಲ ಸೋಮೇಶ್ವರ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲೊಂದು ಡಿಯರ್ ಪಾರ್ಕ್ ಇದೆ, ಅಂದರೆ ಜಿಂಕೆ ವನ ಇದೆ. ಸೊ ಅಲ್ಲಿಗೆ ನಾನೀಗ ಬಂದಿರುವೆ. ಬರೀ ಇದಕ್ಕೆ 3 ರೂಪಾಯಿ ಎಂಟ್ರಿ ಟಿಕೆಟ್ ಇದೆ. ಜಿಂಕೆಗಳು ನಮಗೆ ನೋಡೋಕೆ ಸಿಗ್ತಾವಾ ಇಲ್ವಾ ಅಂತ ನೋಡೋಣ ಬನ್ನಿ. ನಮ್ಮ ಅದೃಷ್ಟ ಚೆನ್ನಾಗಿತ್ತು ಗೆಳೆಯರೆ, ನಮಗೆ ಜಿಂಕೆಗಳು ನೋಡೋಕ್ಕೆ ಸಿಕ್ವು. ಇಲ್ಲಿ ನೋಡಿ 2-3 ಜಿಂಕೆಗಳಿವೆ, ಎಷ್ಟೊಂದು ಕ್ಯೂಟ್ ಆಗಿವೆ ಅಂಥೇಳಿ. ಇವು ನನ್ನ ಎಷ್ಟು ಹತ್ತಿರಕ್ಕೆ ಬಂದಿವೆ ಅಂತ ನೋಡಿ, ಸೋ ಕ್ಯೂಟ್. ಈ ಜಿಂಕೆಗಳ ಜೊತೆಗೆ ಇಲ್ಲಿ ರ್ಯಾಬಿಟ್ಗಳು ಕೂಡ ಇವೆ. ಓಕೆ ಗೆಳೆಯರೆ, ಫೈನ್. ಇಲ್ಲಿಗೆ ನಾನು ಇವತ್ತಿನ ಟ್ರಾವೆಲ್ ಲಾಗನ್ನು ಎಂಡ್ ಮಾಡ್ತಾ ಇರುವೆ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಬಹಳಷ್ಟು ಹೊಸ ಟೂರಿಸ್ಟ್ ಲೊಕೇಶನ್ಗಳ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇಗನೆ ಸಿಗುವೆ. ಅಲ್ಲಿ ತನಕ ಟೇಕ್ केयर, बाय बाय. हाय, यदि आप प्रोफेशनल वीडियो एडिटिंग को सीखना चाहते हैं तो मोबाइल वीडियो एडिटिंग को सीखना चाहते हैं तो
आईफोन वीडियो एडिटिंग को सीखना चाहते हैं तो, लॉगिंग को सीखना चाहते हैं तो, स्मार्टफोन फिल्म मेकिंग को सीखना चाहते हैं तो, यूट्यूब चैनल क्रिएशन और मोनेटाइजेशन के बारे में सीखना चाहते हैं तो, फोटोग्राफी को सीखना चाहते हैं तो आप www.roaringfilmschool.com को विजिट कीजिए और सीखिए।